ಹಾಯ್ ನಮಸ್ಕಾರ ಎಲ್ರಿಗೂ ಮೈ ಕ್ಲಾಸಸ್ ಅಕಾಡೆಮಿಗೆ ನಿಮಗೆಲ್ರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೈ ಕ್ಲಾಸಸ್ ಅಕಾಡೆಮಿ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಫಾರ್ ನವೋದಯ, ಸೈನಿಕ, ಮುರಾರ್ಜಿ, ಆಳ್ವಾಸ್, ಕಿತ್ತೂರಾಣಿ ಚೆನ್ನಮ್ಮ ಮುಂತಾದಂತಹ ವಸತಿ ಶಾಲೆಗಳಿಗೆ ನಾವು ಆನ್ಲೈನ್ ನಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದೀವಿ. ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ತರಬೇತಿಯನ್ನ ಪಡ್ಕೋಬಹುದಾಗಿದೆ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯೊಳಗ ಮೊದಲನೇ ಕ್ಲಾಸ್ ಆದಂತ ಗಣಿತ ವಿಷಯದ ಅಂಕಿಗಳು ಮತ್ತೆ ಸಂಖ್ಯೆಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಅಂಕಿಗಳು ಅಂತಂದ್ರೆ ಏನು ಮತ್ತೆ ಸಂಖ್ಯೆಗಳು ಅಂತಂದ್ರೆ ಏನು? ಅಂಕಿಗಳು ಕೇವಲ ಒಂದೇ ಅಂಶವನ್ನ ಮಾತ್ರ ಹೊಂದಿರ್ತವೆ. ಈ ಅಂಕಿಗಳು 0 ಇಂದ 9 ಇರ್ತಾವ. ಓಕೆ, ಹಾಗಾದ್ರೆ ಅಂಕಿಗಳು ಅಂತಂದ್ರೆ 0 ಇಂದ 9 ಇರ್ತಕ್ಕಂತ ಅಂಕಿಗಳು. ಫಾರ್ ಎಕ್ಸಾಂಪಲ್ 0, 1, 2, 3, 4, 5, 6, 7, 8 ಮತ್ತೆ 9. ಇವುಗಳನ್ನ ನಾವೇನಂತ ಕರಿತೀವಿ? ಅಂಕಿಗಳು ಅಂತ ಕರಿತೀವಿ. ಅಂಕಿಗಳು ಅಂತ ಕರಿತೀವಿ. ಹಾಗಾದ್ರೆ ಅಂಕಿಗಳು ಎಷ್ಟದಾವ ಹೇಳ್ರಿ? ಒಟ್ಟಾರೆಯಾಗಿ 10 ಅಂಕಿಗಳದಾವ. ಒಟ್ಟಾರೆಯಾಗಿ ಎಷ್ಟು ಅಂಕಿಗಳದಾವು? 10 ಅಂಕಿಗಳದಾವ. ಹೌದಾ? 1, 2, 3, 4, 5, 6, 7, 8, 9 ಮತ್ತೆ 10. 0 ಇಂದ 9 ಇರ್ತಕ್ಕಂಥ ಅಂಕಿಗಳೆಷ್ಟು? 10. ಹಾಗಾದ್ರೆ 10 ಅನ್ನೋದೇನು? ಓಕೆ, 10 ಅನ್ನೋದು ಸಂಖ್ಯೆಗಳು ಆಗ್ತದೆ. 10 ಅನ್ನೋದು ಏನಾಗ್ತದೆ ಹೇಳ್ರಿ? ಸಂಖ್ಯೆಗಳು ಆಗ್ತದೆ. ಹಾಗಾದ್ರೆ ಅಂಕಿಗಳು ಅನ್ನೋದು ಕೇವಲ ಒಂದೊಂದು ಅಂಶವನ್ನ ಮಾತ್ರ ಹೊಂದಿದಾವು. ಇದ್ರ ಜೊತೆ ಮತ್ತೊಂದೇನಾರ ಸೇರ್ಕೊಂಡಿದ್ಯಾ? ಇಲ್ಲ. ಆದ್ರೆ ಸಂಖ್ಯೆಗಳು ಅಂದಾಗ ಈ ಅಂಕಿಗಳಿಂದ ಕೂಡಿ ಆಗಿರ್ತಕ್ಕಂಥವುಗಳನ್ನ ನಾವೇನಂತ ಕರಿತೀವಿ? ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಂಖ್ಯೆಗಳು ಅಂತಂದ್ರೆ ಅಂಕಿಗಳಿಂದ ಕೂಡಿ ಆಗಿರುವವು. ಇಲ್ಲಿ ನೋಡ್ರಿ, ನಾನೆಲ್ಲ ಸಂಖ್ಯೆಗಳನ್ನ ಒಂದು ಸಂಖ್ಯೆ ಬರೆದಿದ್ದೀನಿ, 3240. ಈ ಒಂದು ಸಂಖ್ಯೆಯೊಳಗ ಎಷ್ಟು ಅಂಕಿ ಅದಾವು? 1, 2, 3, 4. 4 ಅಂಕಿಗಳು ಸೇರ್ಕೊಂಡು 3240 ಅಂತಕ್ಕಂಥದ್ದು ಒಂದು ಸಂಖ್ಯೆ ಏನಾಗಿದೆ? ರಚನೆ ಆಗಿದೆ. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಅಂಕಿ ಒಂದು 3, ಮತ್ತೊಂದು 2, ಮತ್ತೊಂದು 4, ಮತ್ತೊಂದು 0. ಒಟ್ಟಾರೆಯಾಗಿ 4 ಅಂಕಿಗಳು ಸೇರ್ಕೊಂಡು ಒಂದು ಸಂಖ್ಯೆ ಏನಾಗಿದೆ? ರಚನೆ ಆಗಿದೆ. ಓಕೆ, ಅದೇ ರೀತಿಯಾಗಿ ಇಲ್ಲ ನೋಡ್ರಿ, 5791. ಇಲ್ಲಿರ್ತಕ್ಕಂಥ ಅಂಕಿಗಳು ಎಷ್ಟು? ಸೇಮ್, 1, 2, 3, 4. 4 ಅಂಕಿಗಳು ಸೇರ್ಕೊಂಡು ಇಲ್ಲೊಂದು ಅಂಕಿ ಏನಾಗಿದೆ? ರಚನೆ ಆಗಿದೆ. ಅದೇ ರೀತಿಯಾಗಿ 32,521. ಓಕೆ, ಹಾಗಾದ್ರೆ ಇಲ್ಲಿ ಎಷ್ಟು ಅಂಕಿಗಳದ ನೋಡ್ರಿ? 1, 2, 3, 4, 5. ಓಕೆ, ಇಲ್ಲಿ 5 ಅಂಕಿಗಳು ಸೇರ್ಕೊಂಡು ಒಂದು ಸಂಖ್ಯೆ ಏನಾಗಿದೆ? ರಚನೆ ಆಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಹೇಳೋದು ಅರ್ಥ ಆಗ್ತಿದೆಯಲ್ಲ? ಅಂಕಿಗಳು ಏನಾಗಿರ್ತದೆ? ಕೇವಲ ಒಂದು ಅಂಶವನ್ನ ಮಾತ್ರ ಹೊಂದಿರ್ತತಿ. ಅವು ಎಷ್ಟಿರ್ತಾವು? 0 ಇಂದ 9 ಇರ್ತಕ್ಕಂಥವುಗಳನ್ನ ನಾವು ಅಂಕಿಗಳು ಅಂತ ಕರಿತೀವಿ. ಇನ್ನು ಸಂಖ್ಯೆಗಳು ಅಂತಂದಾಗ ಈ ಸಂಖ್ಯೆಗಳು ಇಲ್ಲೇನ್ 0 ಇಂದ 9 ಅಂಕಿಗಳು ಇರ್ತಾವಲ್ಲ, ಈ ಅಂಕಿಗಳು ಸೇರ್ಕೊಂಡು ಏನಾಗಿದೆ? ಸಂಖ್ಯೆಗಳು ಆಗಿದಾವೆ. ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ನೋಡೋಣ. ಈ ಒಂದು ಅಂಕಿಗಳದಾವಲ್ಲ, ನಾನು ಅಂಕಿಗಳನ್ನ ಸಂಖ್ಯೆಗಳನ್ನ ಹೇಳ್ಕೊಟ್ಟಿದ್ನಲ್ಲ, ಈ ಸಂಖ್ಯೆಗಳಿಗೆ ನಾವು ಅಲ್ಪ ವಿರಾಮವನ್ನ ಹಾಕಿ ಅವುಗಳನ್ನ ಓದ್ತಕ್ಕಂಥ ಕ್ರಮ. ಈಗ ಅಂಕಿಗಳಂದ್ರೆ ಏನಂತ ತಿಳ್ಕೊಂಡಿದೀವಿ ನಾವು, ಮತ್ತೆ ಸಂಖ್ಯೆಗಳಂದ್ರೆ ಏನಂತ ತಿಳ್ಕೊಂಡಿದೀವಿ. ಅಂಕಿಗಳು ಎಷ್ಟಿದಾವೆ ಹೇಳ್ರಿ? 0 ಇಂದ 9 ಇದಾವೆ. ಸಂಖ್ಯೆಗಳು ಈ ಅಂಕಿಗಳಿಂದ ರಚನೆ ಆಗಿರ್ತಕ್ಕಂಥವುಗಳನ್ನ ನಾವೇನಂತ ಕರಿತೀವಿ? ಸಂಖ್ಯೆಗಳು ಅಂತ ಹೇಳಿ ನಾವೇನ್ ಮಾಡ್ತೀವಿ? ಕರಿತೀವಿ. ಈ ಅಂಕಿಗಳು ಕೇವಲ 10 ಮಾತ್ರ ಇದಾವ್. ಬಟ್ ಸಂಖ್ಯೆಗಳು ಏನಾಗಿದಾವ ಅಂದ್ರೆ ಅನಂತವಾಗಿದಾವ್. ನಾವ್ ಎಷ್ಟು ಸಂಖ್ಯೆಗಳನ್ನು ಕೋಟಿ, 100 ಕೋಟಿ, 1000 ಕೋಟಿ ಎಲ್ಲಿವರೆಗೂ ಸಂಖ್ಯೆಗಳನ್ನು ಸಹಿತ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಬರಿಬಹುದು. ಓಕೆ, ಅಂಕಿಗಳು ಕೇವಲ 10 ಮಾತ್ರ ಇದಾವ್. ಬಟ್ ಸಂಖ್ಯೆಗಳು ಅನ್ನೋದು ಏನಾಗಿದವಪ್ಪ ಅಂತಂದ್ರೆ ಅನಂತವಾಗಿದ್ದಾವೆ. ಓಕೆ, ಓಕೆ, ಹಾಗಾದ್ರೆ ನಾ ಇಲ್ಲೊಂದು ನಂಬರ್ ಬರ್ದಿದ್ದೀನಿ. ಈ ನಂಬರ್ ಅನ್ನ ನೀವೇನ್ ಮಾಡ್ಬೇಕಂದ್ರ ಅಲ್ಪ ವಿರಾಮ ಹಾಕಿ ಓದ್ಬೇಕ. ನಿಮ್ ಪುಸ್ತಕದೊಳಗೆ ಓದಿ ನೋಡ್ತೀರಿ. ಓಕೆ, ಇಲ್ಲಿ ನಾವು ಫಸ್ಟ್ ಓದಿ ನೋಡೋಣಂತ. ಫಸ್ಟ್ ಏನೈತಿ? 3, 2, 4, 2, 1.
ಇಲ್ಲಿ ನಾವು ಅಲ್ಪ ವಿರಾಮ ಹಾಕ್ಬೇಕು. ಅಲ್ಪ ವಿರಾಮ ಹಾಕ್ಬೇಕಂದ್ರೆ ಫಸ್ಟ್ ನಾವು 3 ಸ್ಥಾನಗಳನ್ನ ಬಿಡ್ಬೇಕು. ಬಿಡಿ 10 100 3 ಸ್ಥಾನಗಳನ್ನ ಬಿಟ್ಟು 1 ಅಲ್ಪ ವಿರಾಮ ಹಾಕ್ಬೇಕು. ಹೌದಾ? ಇದು ಯಾವ ಸ್ಥಾನ? ಬಿಡಿ, ಇದು 10 ಸ್ಥಾನ, ಇದು 100 ಸ್ಥಾನ, ಇದು 1000 ಸ್ಥಾನ, ಮತ್ತೆ ಇದೇನಂದ್ರೆ 10,000 ಸ್ಥಾನ. ಗೊತ್ತಾಯ್ತಾ? ಅಂದ್ರೆ 3 ಸ್ಥಾನಗಳನ್ನ ಬಿಟ್ಟು ನಾವೇನ್ ಹಾಕ್ಬೇಕಾಗ್ತದೆ ಅಂದ್ರೆ ಅಲ್ಪ ವಿರಾಮ ಹಾಕ್ಬೇಕಾಗ್ತದೆ. ಹಾಗಾದ್ರೆ ಇಲ್ಲೊಂದ್ ಸಂಖ್ಯೆ ನಾ ಹೇಳ್ತೇನೆ ನಿಮ್ಗೆ. ಇಲ್ಲೊಂದ್ ಸಂಖ್ಯೆ ಐತಿ. ಹೌದಾ? ಈ ಸಂಖ್ಯೆ ಒಳಗೆ ನಾವು 3 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕ್ಬೇಕು. ಸರಿನಾ? ಇಲ್ಲ, ತಪ್ಪು. ಇಲ್ಲಿ ನಾವೇನ್ ಮಾಡ್ಬೇಕಂತಂದ್ರ ಮೊದಲು ಮಾತ್ರ ಏನ್ ಮಾಡ್ಬೇಕಂತಂದ್ರ 3 ಸ್ಥಾನವನ್ನ ಬಿಟ್ಟು ಏನ್ ಮಾಡ್ಬೇಕಾಗ್ತದೆ ಹೇಳ್ರಿ, ನಾವು ಅಲ್ಪ ವಿರಾಮ ಹಾಕ್ತತಿ. ನಂತರಕ್ಕೆ ಬಂದಂಗ ನಾವೇನ್ ಮಾಡ್ಬೇಕಂದ್ರೆ ಕೇವಲ 2 ಸ್ಥಾನಗಳನ್ನ ಬಿಟ್ಟು ನಾವೇನ್ ಮಾಡ್ತಾ ಹೋಗ್ಬೇಕು, ಅಲ್ಪ ವಿರಾಮನ್ನ ಹಾಕ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದ್ ನೋಡ್ರಿ, ನಾನು ಇಲ್ಲೊಂದ್ ಅಂಕಿ ಬರ್ತಿದ್ದೀನಿ. ಇದಕ್ಕೆ ಅಲ್ಪ ವಿರಾಮ ಹಾಕಿ ತೋರಿಸ್ತೇನೆ ನಾನು ನಿಮ್ಗೆ. ಮೊದ್ಲಿಕ್ಕ ಬಿಡಿ 10 100 3 ಸ್ಥಾನ ಬಿಟ್ಟು 1 ಅಲ್ಪ ವಿರಾಮ ಹಾಕ್ಬೇಕು. ನಂತರ 2 ಸ್ಥಾನ ಬಿಟ್ಟು 1 ಅಲ್ಪ ವಿರಾಮ, ಅದ್ರ ನಂತರ 2 ಸ್ಥಾನ ಬಿಟ್ಟು 1 ಅಲ್ಪ ವಿರಾಮ. ಈ ರೀತಿ ನಾವು ಅಲ್ಪ ವಿರಾಮಗಳನ್ನ ಏನ್ ಮಾಡ್ತಾ ಹೋಗ್ಬೇಕಾಗ್ತತಿ, ಹಾಕ್ಬೇಕಾಗ್ತತಿ. ಇನ್ನು ನೆಕ್ಸ್ಟ್ ಇದನ್ನ ಓದ್ತಕ್ಕಂತ ಕ್ರಮ ಇದು ನೋಡ್ರಿ. ಬಿಡಿ 10 100 1000 10,000. ಹಾಗಾದ್ರೆ 10,000ದೊಳಗೆ ಎಷ್ಟು ಅದಾವು? 3 ಅದಾವು. 3 ಇದ್ರೆ ಎಷ್ಟು ಸಾವಿರ ಆಗ್ತತು? 30,000 ಆಯ್ತು. ಹಾಗಾದ್ರೆ ಇದು 2,000 ಎಷ್ಟು ಅದಾವು? 2 ಅದಾವು. ಹಾಗಾದ್ರೆ ಎಷ್ಟು ಸಾವಿರ ಆಯ್ತದು? 2,000 ಆಯ್ತು. 30,000 ಪ್ಲಸ್ 2,000 ಎಷ್ಟು ಸಾವಿರ ಆಯ್ತು? 32,000. 32,421. ಓಕೆ, 32,421. ನೆಕ್ಸ್ಟ್ ಬಿಡಿ 10 100 1000 10,000 ಲಕ್ಷ 10 ಲಕ್ಷ. 10 ಲಕ್ಷದ ಎಷ್ಟು ಅದಾವ? 3 ಅದಾವ. ಅಂದ್ರೆ ಎಷ್ಟು ಲಕ್ಷ ಆಯ್ತು? 30 ಲಕ್ಷ ಆಯ್ತು. 1 ಲಕ್ಷದ್ದು 4 ಎಷ್ಟು ಲಕ್ಷ ಆಯ್ತು? 4 ಲಕ್ಷ ಆಯ್ತು. 30 ಲಕ್ಷ ಪ್ಲಸ್ 4 ಲಕ್ಷ 34 ಲಕ್ಷ. 34,53,500. ಓಕೆ, 34,53,500. ನೆಕ್ಸ್ಟ್ ಇದನ್ನ ನೋಡ್ರಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. 35 ಕೋಟಿ 65 ಲಕ್ಷ 65 ಲಕ್ಷ. ಯಾಕಂದ್ರೆ ನಂತರದ ಬರ್ತಕ್ಕಂತ ಎಲ್ಲಾ ಸ್ಥಾನಗಳಲ್ಲೂ ಸಹಿತ ಏನೈತಿ? 0 ಐತಿ. ಹೌದಾ? ಈ ಒಂದು ಬಿಡಿ ಸ್ಥಾನದೊಳಗ ಯಾವುದೇ ರೀತಿ ಸಂಖ್ಯೆ ಇಲ್ಲ. 10 ಸ್ಥಾನದೊಳಗ ಇಲ್ಲ, 100 ಸ್ಥಾನದೊಳಗ ಇಲ್ಲ. ಅದೇ ರೀತಿಯಾಗಿ 1000 ಸ್ಥಾನ ಮತ್ತು 10,000 ಸ್ಥಾನದೊಳಗೂ ಸಹಿತ ಯಾವುದೇ ರೀತಿಯಾದಂತ ಸಂಖ್ಯೆ ಇಲ್ಲ. ಅದಕ್ಕೆ ನಾವ್ ಇದನ್ನ ಏನಂತ ಓದ್ಬೇಕು? 35 ಕೋಟಿ 65 ಲಕ್ಷ. ಅರ್ಥ ಆಗ್ತಿದ್ಯಾ? ಓಕೆ, ಇನ್ನ ನೆಕ್ಸ್ಟ್ ಇನ್ನೊಂದ್ ಸಂಖ್ಯೆ ಐತಿ. ಇದನ್ನ ಯಾವ ತರ ಓದ್ಬೇಕು ಅಂತ ನೋಡೋಣ. ಇಲ್ಲಿದೆಯಲ್ಲ 3 4 7 8 1. ನಿಮ್ಗ ಓದಾಕ್ ಬರ್ಬೇಕಂದ್ರ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲೊಂದ್ ಅಲ್ಪ ವಿರಾಮ ಹಾಕೊಂಡ್ಬಿಡ್ಬೇಕು. ನೀವೊಂದ್ ಅಲ್ಪ ವಿರಾಮ ಹಾಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಓದಾಕ್ ಏನಾಗ್ತದೆ ಹೇಳೋದು ಈಸಿ ಆಗ್ತದೆ. ಸ್ಥಾನಗಳನ್ನ ನೀವು ಕಂಡಿಡಿಯಕ್ ಏನಾಗ್ತದೆ? ಈಸಿ ಆಗ್ತದೆ. ಸರಿ? ಹಾಗಾದ್ರೆ 3 ಸ್ಥಾನ ಅಂದಾಗ ಬಿಡಿ 10 100 1000 10,000. 10,000 ಎಷ್ಟು ಅದಾವು? 3 ಅದಾವು. ಹಂಗಂದ್ರೆ ಎಷ್ಟಾಯ್ತು ಹೇಳ್ರದು? 30,000 ಆಯ್ತು. ಪ್ಲಸ್ 1,000 ಎಷ್ಟು ಅದಾವು? 4 ಅದಾವು. ಎಷ್ಟು ಸಾವಿರ ಆಯ್ತು? 4,000 ಆಯ್ತು. ಹಾಗಾದ್ರೆ ಟೋಟಲ್ 34,781. ಓಕೆ, ಇನ್ನು ನಂತರ ಸ್ಥಾನ ನೋಡೋಣ. 5 3 4 7 1 0. 3 ಸ್ಥಾನ ಬಿಟ್ಟು ಏನ್ ಮಾಡಿದ್ರಿ? ಒಂದು ಅಲ್ಪ ವಿರಾಮ ಹಾಕಿದ್ರಿ. ಇನ್ನು ನೆಕ್ಸ್ಟ್ 2 ಸ್ಥಾನ ಬಿಟ್ಟು ಏನ್ ಮಾಡಿದ್ರಿ? ಒಂದು ಅಲ್ಪ ವಿರಾಮ ಹಾಕಿದ್ರಿ. ಇವಾಗ ನೋಡ್ರಿ, 5,34,710. ಓಕೆ, 5,34,710. ಬಿಡಿ 10 100 1000 10,000 ಲಕ್ಷ. ಇದು ಲಕ್ಷದ ಸ್ಥಾನ. ಲಕ್ಷ ಸ್ಥಾನದೊಳಗೆ ಎಷ್ಟೈತಿ? 5 ಐತಿ. ಹಾಗಂದ್ರೆ ಎಷ್ಟಾಯ್ತದು? 5 ಲಕ್ಷ ಆಯ್ತು. ಓಕೆ, 5,34,710. ನೆಕ್ಸ್ಟ್ ನೋಡೋಣ. 3 0 0 1 3 2 1. ಈ ತರ ಕೊಟ್ಟ ಮೊದ್ಲಿಕ್ಕ 3 ಸ್ಥಾನ ಬಿಟ್ಟು ಒಂದು ಅಲ್ಪ ವಿರಾಮ ಹಾಕೋರಿ. ಆಮೇಲೆ 2 ಸ್ಥಾನ ಬಿಟ್ಟು ಮತ್ತೊಂದು ಅಲ್ಪ ವಿರಾಮ. ಮತ್ ಇನ್ನೂ ಸಂಖ್ಯೆಗಳನ್ನು ಕೊಟ್ಕೊಂತ ಹೋಗಿದ್ರಪ್ಪ ಅಂದ್ರೆ ಅದೇ ರೀತಿ 2 ಸ್ಥಾನ ಬಿಟ್ಟು ನೀವೇನ್ ಮಾಡ್ತಾ ಹೋಗ್ಬೇಕು? ಅಲ್ಪ ವಿರಾಮನ ಹಾಕೋಂತ ಹೋಗ್ಬೇಕು. ಓಕೆ, ಇದನ್ನ ಓದ್ರಿ.
ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 10 ಲಕ್ಷದೊಳಗೆ ಎಷ್ಟು ಐತಿ? 3 ಐತಿ. ಹಂಗಂದ್ರೆ ಎಷ್ಟು ಲಕ್ಷ ಆಯ್ತದು? 30 ಲಕ್ಷ. 1,000, ಯಾಕಂದ್ರೆ 10,000 ಸ್ಥಾನದೊಳಗೆ ಯಾವುದೇ ರೀತಿಯಾದಂತ ಸಂಖ್ಯೆ ಇಲ್ಲ. 1000 ಸ್ಥಾನದೊಳಗೆ ಮಾತ್ರ ಏನೈತಿ? 1 ಐತಿ. ಅದಕ್ಕೋಸ್ಕರ 1,000. ಓಕೆ, 30 ಲಕ್ಷ, 1,321. 30 ಲಕ್ಷ, 1,321. ಈ ರೀತಿಯಾಗಿ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕಾಗ್ತತಿ? ಓದ್ಬೇಕಾಗ್ತತಿ. ಓಕೆ ವಿದ್ಯಾರ್ಥಿಗಳೇ, ಈ ಸಂಖ್ಯೆಗಳನ್ನ ನೀವು ಓದಿದ್ರಿ. ಇನ್ನ ಓದಿರ್ತಕ್ಕಂಥ ಸಂಖ್ಯೆಗಳನ್ನ ನೀವೇನ್ ಮಾಡ್ಬೇಕು? ಅದನ್ನ ಅಕ್ಷರದೊಳಗೆ ಏನ್ ಮಾಡ್ಬೇಕಾಗ್ತತಿ ಹೇಳ್ರಿ? ಬರಿಬೇಕಾಗ್ತತಿ. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ನೀವೇನ್ ಮಾಡಿದ್ರಿ? ಅಲ್ಪ ವಿರಾಮ ಹಾಕಿದ್ರಿ, ಮತ್ತ ಅದನ್ನ ಏನ್ ಮಾಡಿದ್ರಿ? ಓದಿದ್ರಿ. ಈಗ ಈ ಓದಿದಂತ ಸಂಖ್ಯೆಗಳನ್ನ ಅದನ್ನ ಅಕ್ಷರದೊಳಗೆ ಏನ್ ಮಾಡ್ಬೇಕಾಗ್ತತಿ ಹೇಳ್ರಿ? ಬರಿಬೇಕಾಗ್ತತಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, 3, 2, 4, 2, 1. ಇದನ್ನ ಯಾವ ರೀತಿ ಬರೀತೀರಿ? ಯಾವ ರೀತಿ ಬರೆಯೋದನ್ನ ನೀವೇನ್ ಓದಿರ್ತಿರಲ್ಲ, ಓದಿದ್ದನ್ನ ಏನ್ ಮಾಡ್ಬೇಕಾಗ್ತತಿ ಹೇಳ್ರಿ? ಬರಿಬೇಕಾಗ್ತದೆ. ನೀವೇನ್ ಓದಿರ್ತಿರಲ್ಲ ಅದನ್ನ ಏನ್ ಮಾಡ್ಬೇಕಾಗ್ತತಿ ಹೇಳ್ರಿ? ಬರಿಬೇಕಾಗ್ತದೆ. ಹಾಗಾದ್ರೆ ಬರೆದ್ ನೋಡೋಣ. 32,421. ಸೇಮ್. 32,421. ಹೌದಾ? ಅಥವಾ 21. ಯಾವ ರೀತಿ ಆದ್ರೂ ಕೂಡ ನೀವು ಬರಿಬಹುದು. ಹೌದಾ? 32,421. ಓಕೆ, ಅದೇ ರೀತಿಯಾಗಿ ಇನ್ನೊಂದು ಸಂಖ್ಯೆ ನೋಡೋಣ ಇವಾಗ. ಓಕೆ, ಬಿಡಿ 10, 100. ಆಮೇಲೆ 2 ಸ್ಥಾನ ಬಿಟ್ಟು ಒಂದೊಂದು ಅಲ್ಪ ವಿರಾಮ ಹಾಕೊಂತ ಹೋಗ್ಬೇಕು. ಈಗ ನೋಡ್ರಿ, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಹಾಗಾದ್ರೆ 10 ಲಕ್ಷದೊಳಗೆ ಎಷ್ಟೈತಿ? 3 ಐತಿ. ಆಮೇಲೆ ಲಕ್ಷದೊಳಗೆ ಯಾವ್ದಾದ್ರು ಐತೆ ಸಂಖ್ಯೆ ಇದೆಯಾ? ಇಲ್ಲ. ಏನೂ ಇಲ್ಲ ಅಂತಂದ್ರೆ ನಾವು 0. 0 ಅಂದ್ರೆ ಏನೂ ಇಲ್ಲ ಅಂತ ತಿಳ್ಕೊಬೇಕು ನಾವು. ಓಕೆ, ಹಾಗಾದ್ರೆ ಅದೇನದು? 30 ಲಕ್ಷ. 10,000 ಸ್ಥಾನದೊಳಗೆ ಏನು ಇಲ್ಲ. 1000 ಸ್ಥಾನದೊಳಗೆ ಏನೈತಿ? 1 ಐತಿ. ಹಾಗಾದ್ರೆ 1 ಐತಿ ಅಂದ್ರೆ ಅದ್ರ ಬೆಲೆ ಎಷ್ಟಾಗಿರ್ತತಿ ಹೇಳಿ? 1,000 ಆಗಿರ್ತೈತಿ. 30 ಲಕ್ಷದ 1,000 1,321. ಓಕೆ, ಓಕೆ. ಈ ರೀತಿಯಾಗಿ ನೀವೇನಂತಂದ್ರ ಸಂಖ್ಯೆಗಳನ್ನ ಓದ್ಬೇಕು, ಸಂಖ್ಯೆಗಳಿಗೆ ಅಲ್ಪ ವಿರಾಮ ಹಾಕ್ಬೇಕು, ಸಂಖ್ಯೆಗಳನ್ನ ಓದ್ಬೇಕು, ಮತ್ತ ಆ ಸಂಖ್ಯೆಗಳನ್ನ ಅಕ್ಷರದೊಳಗೆ ಏನ್ ಮಾಡ್ಬೇಕಾಗ್ತತಿ? ಈ ರೀತಿಯಾಗಿ ಏನ್ ಮಾಡ್ಬೇಕಾಗ್ತತಿ? ಬರಿಬೇಕಾಗ್ತತಿ. ಓಕೆ ವಿದ್ಯಾರ್ಥಿಗಳೇ, ಇವತ್ತ ನಾನೇನ್ ಮಾಡ್ತೇನೆ ಅಂದ್ರೆ ನಿಮ್ಗೊಂದ್ ಸಣ್ಣ ಹೋಮ್ವರ್ಕ್ ಕೊಡ್ತೇನೆ. ಓಕೆ, ನಿಮ್ಗೆ ಇವತ್ತು ಏನ್ ಮಾಡ್ತೇನೆ? ನಾನು ಸಣ್ಣದಾಗಿ ಒಂದ್ ಹೋಮ್ವರ್ಕ್ ಅನ್ನ ಕೊಡ್ತೇನೆ. ಏನ್ ಹೋಮ್ವರ್ಕು ಅಂತಂದ್ರ, ನಿಮ್ ಹೋಮ್ವರ್ಕ್ ಇದೆ. ನಿಮ್ ಹೋಮ್ವರ್ಕ್ ಏನಂದ್ರೆ, ಮೊದಲೇದಾಗಿ 0 ಇಂದ 9 ಏನದಾವ್ ಹೇಳ್ರಿ? ಅಂಕಿಗಳದಾವ್. 0 ಇಂದ 9 ಇರ್ತಕ್ಕಂತ ಅಂಕಿಗಳನ್ನ ಬಳಸ್ಕೊಂಡು ನೀವು ನಿಮ್ಮ ನೋಟ್ಬುಕ್ ಒಳಗ 5 ಅಂಕಿಯ 10 ಸಂಖ್ಯೆ ಬರಿಬೇಕು. 5 ಅಂಕಿಯ 10 ಸಂಖ್ಯೆಗಳನ್ನು ರಚಿಸಿ. 5 ಅಂಕಿಯ 10 ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ಬರಿಬೇಕು. ಮತ್ತೇನ್ ಮಾಡ್ಬೇಕಂದ್ರೆ, ನೀವು ರಚನೆ ಮಾಡಿದಂತ ಸಂಖ್ಯೆಗಳಿಗೆ ಅಲ್ಪ ವಿರಾಮ ಹಾಕಿ ಆ ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಬರೆಯಿರಿ.
ಅಂದ್ರೆ ವಿದ್ಯಾರ್ಥಿಗಳೇ ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ. ಮೊದ್ಲೇಕ್ ಏನ್ ಮಾಡ್ಬೇಕಂತಂದ್ರೆ 0 ಇಂದ 9ವರೆಗೂ ಅಂಕಿಗಳದಾವ್. ಈ ಅಂಕಿಗಳನ್ನ ಬಳಸ್ಕೊಂಡು ನೀವು 5 ಅಂಕಿ, ಆ ಸಂಖ್ಯೆ ಒಳಗೆ ಎಷ್ಟು ಅಂಕಿ ಇರ್ಬೇಕು ಹೇಳ್ರಿ? 5 ಅಂಕಿ ಇರ್ಬೇಕು. ಇಲ್ಲಿ ನೋಡ್ರಿ, 1 2 3 4 5 5 ಅಂಕಿಗಳಿದಾವಲ್ಲ, ಈ ರೀತಿ 5 ಅಂಕಿಗಳು ಇರ್ತಕ್ಕಂತ 10 ಸಂಖ್ಯೆಗಳನ್ನ ರಚನೆ ಮಾಡ್ಬೇಕು. ಆ ಸಂಖ್ಯೆಗಳಿಗೆ ನೀವು ಅಲ್ಪ ವಿರಾಮ ಹಾಕಿ ಆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ಅಕ್ಷರದೊಳಗೆ ಬರಿಬೇಕು. ನಾಗಲೇ ಬರ ತೋರಿಸಿದ್ನಲ್ಲ, 34,781 ಅಂತ ಅಕ್ಷರದೊಳಗೆ ಬರ ತೋರಿಸಿದ್ನಲ್ಲ, ಆ ರೀತಿ ನೀವೇನ್ ಮಾಡ್ಬೇಕಂತಂದ್ರೆ ಆ ಸಂಖ್ಯೆಗಳನ್ನ ಅಕ್ಷರದೊಳಗೆ ಬರಿಬೇಕು. ಓಕೆ, ಇವತ್ತಿನ ನೀವೇನ್ ಮಾಡ್ಬೇಕು? ಕೂತ್ಕೊಂಡು ಬರೋದು, ಅದ್ರ ಫೋಟೋ ತೆಗೆದು ಅದರ ಫೋಟೋ ಕಾಪಿಯನ್ನ ನಮ್ದು ಚಾಟ್ ಬಾಕ್ಸ್ ಒಳಗೆ ನೀವು ಸೆಂಡ್ ಮಾಡ್ಬೇಕು. ಓಕೆ, ಇನ್ನು ಮುಂದಿನ ತರಗತಿ ಒಳಗೆ ನೆಕ್ಸ್ಟ್ ಸ್ಥಾನ ಬೆಲೆ ನಕ್ಷೆಯನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.